ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ನಾನಿವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗಾಗಿ ಒಂದು ತುಂಬ ನ್ಯಾಚುರಲ್ ಆಗಿರುವಂಥದ್ದು ಒಂದು ಪರಿಹಾರ ಕೊಡ್ತೀನಿ. ಈ ಥರವಾಗಿ ನೀವು ಕೂಡ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಮತ್ತೊಮ್ಮೆ ಬರೋದೇ ಇಲ್ಲ. ಹಾಗಾಗಿ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು. ಇವಾಗ ಒಂದು ಕಾಟನ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಆಯಿಲ್ನಲ್ಲಿ ನಾನು ಇವಾಗ ಎದ್ದು ತೋರಿಸ್ತಾ ಇರುವಂಥದ್ದು ಈ ಥರ ನಾವು ಎತ್ಕೊಂಡು ಈ ಕಾಟನ್ನಿಂದ ಚೆನ್ನಾಗಿ ನಮ್ಮ ತಲೆ ಎಲ್ಲ ಪೂರ್ತಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲ ಸಮಸ್ಯೆ ಮತ್ತೊಮ್ಮೆ ಬರೋದೇ ಇಲ್ಲ ಸ್ನೇಹಿತರೆ. ಯಾವುದೇ ಏಜ್ ಇರಲಿ, ಸಣ್ಣ ಏಜಿನಿಂದ ದೊಡ್ಡ ಏಜಿನವರೆಗೂ ಕೂಡ ಮಕ್ಕಳಲ್ಲಿ ಸಣ್ಣರಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಕಾಣ್ತಾ ಇರುವಂಥದ್ದು. ಅದು ನಾವು ಸಮಸ್ಯೆನೇ ಬರಬಾರ್ದಂದ್ರೆ ಈ ಥರವಾಗಿ ನಾವು ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಇರ್ಬೋದು. ಹೇರ್ ಪ್ಯಾಕ್ ಅನ್ಬೋದು, ಹೇರ್ ಆಯಿಲ್ ಕೂಡ ಅನ್ಬೋದು. ಹಾಗಾದರೆ ಅದು ನ್ಯಾಚುರಲ್ ಆಗಿ ಮನೆಯಲ್ಲೇ ಕೂಡ ನಾವು ಮಾಡಿ ಯೂಸ್ ಮಾಡುವಂಥದ್ದು. ಅದು ಯಾವ ಥರವಾಗಿ ಮಾಡ್ತೀನಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ದರೆ ನೀವು ಕೂಡ ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಹಾಗೆ ಹೊಸದಾಗಿರೋರು ಕೂಡ ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಮಾಡೋದಂಥದ್ದು ಕೂಡ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಮಾಡೋದಕ್ಕಾಗಿ ವೀಕ್ಷಕರೇ ನಾನು ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ. ಕಬ್ಬಿಣದ ಕಡಾಯಿ ನಾವು ಸ್ವಲ್ಪ ಕಬ್ಬಿಣದಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಹಾಗಾಗಿ ನಾನು ಇವಾಗ ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ. ತುಂಬ ನ್ಯಾಚುರಲ್ ಆಗಿ ನಮ್ಮ ತಲೆಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಈ ಟೀ ಪುಡಿ. ನೋಡಿ ಸ್ನೇಹಿತರೆ, ಯಾವುದೇ ಬಿಳಿ ಕೂದಲ ಸಮಸ್ಯೆಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಮೇನ್ ಪಾಯಿಂಟ್ ಅಂದರೆ ನೋಡ್ತಾ ಇರ್ಬೋದು ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಕೂದಲು ಕಪ್ಪಗಾಗಿ ಕೂಡ ಉಳಿಯುತ್ತೆ. ಹಾಗೆ ಗ್ರೋತ್ ಆಗುವಾಗ ಕೂಡ ಕಪ್ಪು ಕೂದಲು ಗ್ರೋತ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಖಂಡಿತವಾಗಿ ನೋಡ್ತಾ ಇರ್ಬೋದು ಮೆಂತ್ಯ ಕಾಳು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಹೇರ್ ಪ್ಯಾಕ್ ಒಂಥರ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು. ಹಾಗೆ ವೀಕ್ಷಕರೇ, ನಾನು ಇದಕ್ಕೆ ಸ್ವಲ್ಪನೇ ಕರಿಬೇವು, ಒಣಗೋಗಿರುವಂಥ ಕರಿಬೇವು ಕೂಡ ಇದರಲ್ಲಿ ಹಾಕಿದ್ದೀನಿ. ಅದು ಬಿಸಾಕೋ ಬದಲಾಗಿ ಈ ಥರ ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಕೂಡ ಹಾಗೆ ಗುಣಮಟ್ಟ ಶಕ್ತಿ ಇರುವಂಥದ್ದು. ನಮ್ಮ ಕೂದಲು ಕಪ್ಪಗಾಗಿ ಉಳಿಯುತ್ತೆ, ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಹಾಯ ಮಾಡುತ್ತೆ. ಇವಾಗ ಸಣ್ಣ ಉರಿ ಮೇಲೆ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಹಾಗೆ ನಾವು ಕಪ್ಪಗಾಗೋವರೆಗೂ ಕೂಡ ಇದು ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಮೆಂತ್ಯ ಕಾಳು, ಟೀ ಪುಡಿ ಮತ್ತು ಕರಿಬೇವು ಎಲ್ಲ ಕೂಡ ಹಾಕಿದ್ದೀನಿ. ಹಾಗೆ ಇನ್ನೊಂದು ಏನು ಸೇರಿಸ್ಬೇಕಂದ್ರೆ ಸ್ನೇಹಿತರೆ, ನಾವು ಮನೆಯ ಮುಂದೆ ಹಚ್ಚಿರುವಂಥದ್ದು ಏನಪ್ಪ ಅಂದರೆ ತುಳಸಿ ಎಲೆಗೆ ಮುಂದೆ ಹೂವಾಗ ಬಿಟ್ಟಿರುತ್ತಲ್ವ, ಅದು ಹೂವುಗಳು ಮಾತ್ರ ತೆಗಿಬೇಕು. ಆಮೇಲೆ ಅದರ ಮುಂದೆಗಡೆ ಇರುವಂಥದ್ದು ಈ ಥರ ನೋಡ್ತಾ ಇರ್ಬೋದು ದಂಟು ಮಾತ್ರ ಅದಲ್ಲಿ ಸ್ವಲ್ಪ ಚೂರಾಗಿ ಒಣಗೋಗಿದ ಮೇಲೆ ಈ ರೀತಿ ಹಾಕಬೇಕು. ಅದರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ಶಕ್ತಿಶಾಲಿ ಅನ್ಬೋದು. ಹಾಗಾಗಿ ಮುಂದೆ ಹೂವು ಬಂದಿರುತ್ತಲ್ವ, ಅದು ಈ ಥರ ಹೂವುಗಳು ಮಾತ್ರ ಎಲ್ಲ ತೆಗಿಬೇಕು. ಅದ್ರ ಕಡ್ಡಿಗಳು ಮಾತ್ರ ಇದರಲ್ಲಿ ಹಾಕಬೇಕು. ಒಂದು 2ರಿಂದ 3, 4 ಕಡ್ಡಿಗಳು ತೊಗೊಂಡು ಹಾಕಿ ನೀವು ಕೂಡ. ಅದರಿಂದ ಕೂಡ ನಮಗೆ ನ್ಯಾಚುರಲಾಗಿ ಆಯುರ್ವೇದಿಕ್ ಅನ್ಬೋದು. ಅದರಿಂದ ನಮ್ಮ ಕೂದಲಿಗೆ ಒಳ್ಳೆ ಶಕ್ತಿ ಕೊಡುವಂಥದ್ದು. ಹಾಗೆ ಇದು ಚೆನ್ನಾಗಿ ಫ್ರೈ ಮಾಡ್ತಾನೆ ಇದ್ದೀನಿ. ಅಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಹಾಗೆ ನಮಗೆ ಪೌಡರ್ ರೀತಿ ಆಗಬೇಕು. ಅಲ್ಲಿವರೆಗೂ ನಾನು ಹಾಗೆ ಫ್ರೈ ಮಾಡ್ತಾನೆ ಇದ್ದೀನಿ. ಈ ಥರವಾಗಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಆಯಿಲ್ ಅನ್ಬೋದು, ಹೇರ್ ಪ್ಯಾಕ್ ಅನ್ಬೋದು, ನೀವು ಯಾವುದು ಥರವಾಗಿ ಯೂಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಅನುಕೂಲವಾಗಿ ಯೂಸ್ ಮಾಡ್ಬೋದು. ಅದು ಕೂಡ ಹೇಳಿಕೊಡ್ತೀನಿ ನೀವು ಯಾವ ಥರವಾಗಿ ಕೂಡ ಯೂಸ್ ಮಾಡ್ಕೋಬೋದಂತ. ಹಾಗಿದ್ದರೆ ಸ್ನೇಹಿತರೆ, ಯಾರಿಗೆಲ್ಲ ನಮಗೆ ಬಿಳಿ ಕೂದಲ ಸಮಸ್ಯೆ ಇದೆ, ನಾವು ಏನು ಹಚ್ಚಿದ್ರೂ ಕೂಡ ನಮಗೆ ಬಿಳಿ ಕೂದಲ ಸಮಸ್ಯೆ ಹೋಗ್ತಾ ಇಲ್ಲ ಅಂತ ಅಂತಾರಲ್ಲ, ಅವರು ಕೂಡ ಯೂಸ್ ಮಾಡ್ಬೋದು. ಈಗ ಸ್ನೇಹಿತರೆ, ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಈ ಥರ ತಣ್ಣಗಾಗಬೇಕು, ಕೈಯಿಂದ ಚೂರು ಆಗಬೇಕು, ಅಲ್ಲಿವರೆಗೂ ನಾವು ತಣ್ಣಗೆ ಮಾಡ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಒಂದು ಕಲ್ಲಲ್ಲಿ ನಾನು ಇವಾಗ ಇದು ಪೂರ್ತಿ ಪುಡಿಯಾಗಿ ಮಾಡ್ಕೊಂಡು ತಗೊಳ್ತೀನಿ ಸ್ನೇಹಿತರೆ. ಪೂರ್ತಿ ಪುಡಿಯಾಗಿ ಪೌಡ್ರ್ ಆಗಬೇಕು. ಹಾಗೆ ಸ್ನೇಹಿತರೆ, ಏನಂತಾರೆ ಅಂದರೆ, ನಮಗೆ ಬಿಳಿ ಕೂದಲ ಸಮಸ್ಯೆ ಬಂದಮೇಲೆ ನಮ್ಮ ಬಿಳಿ ಕೂದಲು ಮತ್ತೆ ನ್ಯಾಚುರಲಾಗಿ ಕಪ್ಪಗಾಗಲ್ಲ ಅಂತಾರೆ. ಯಾಕಾಗಲ್ಲ ಸ್ನೇಹಿತರೆ? ಸಣ್ಣ ಏಜಿನಲ್ಲಿ ಕೂಡ ಮಕ್ಕಳಿಗೆ ಬಿಳಿ ಕೂದಲ ಸಮಸ್ಯೆ ಬಂದಿರುತ್ತೆ. ಒಂದೊಂದು ಏಜಿನ ತಕ್ಕಂಗೆ ಬಿಳಿ ಕೂದಲ ಸಮಸ್ಯೆ ಬಂದವರು ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ನ್ಯಾಚುರಲಾಗಿ ನಿಮ್ಮ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಆಗುತ್ತೆ. ಇವಾಗ ಇದು ಪೌಡ್ರ್ ರೆಡಿಯಾಗಿರುವಂಥದ್ದು. ನಾನು ಇವಾಗ ಒಂದು ಜರಡಿ ತೊಗೊಂಡಿದ್ದೀನಿ. ಜರಡಿಯಲ್ಲಿ ನಾನು ಇವಾಗ ಇದು ಪೌಡ್ರ್ ಸ್ವಲ್ಪ ಜಲ್ಲಿಸ್ಕೊಂಡು ತಗೊಳ್ತೀನಿ.
ಈ ಥರ ನಾವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ನೇಹಿತರೆ ನಮಗೆ ವರ್ಷಾನುಗಟ್ಲೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋವಂಥದ್ದು, ನೀವು ಕೂಡ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನೀವು ಮಾಡ್ಬೋದು. ಇವಾಗ ನೋಡಿ ಇದು ಪೌಡ್ರ್ ಪೂರ್ತಿ ರೀತಿ ಜರಡಿ ಹಿಡ್ಕೊಂಡು ಬಂದರೆ ಮೇಲೆ ಇರುವಂಥದ್ದು ಸ್ವಲ್ಪ ದಪ್ಪ ದಪ್ಪ ಎಲ್ಲನೂ ಕೂಡ ಸೈಡಿಗೆ ಇಡಬೇಕು. ಯಾಕಂದರೆ ನಾವು ತಲೆಯಲ್ಲಿ ಹಚ್ಕೊಂಡ್ರೆ ಏನು ಹಚ್ಕೊಂಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಆ ಥರ ನಾವು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಇದು ಪೌಡ್ರ್ ರೆಡಿಯಾಗಿರುವಂಥದ್ದು ವೀಕ್ಷಕರೇ. ಮುಂದೆ ಏನು ಮಾಡಬೇಕಂದ್ರೆ ನಾನು ಇವಾಗ ಅದೇ ಕಬ್ಬಿಣದ ಕಡೆಗೆ ಮತ್ತೊಮ್ಮೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿಗೆ ಇಟ್ಕೊಂಡಿರೋಂಥ ಕಡೆಯಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಕೂಡ ಇಲ್ಲ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಆಮೇಲೆ ನೀರು ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಲಿ. ನೀರು ಕುದಿ ಬರ್ತಾ ಇರುವಾಗ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೋಬೇಕು ಒಂದು ಬೌಲಲ್ಲಿ. ಇವಾಗ ನಿಮ್ಮ ಕೂದಲು ಅನುಸಾರವಾಗಿ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇವಾಗ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರುವಂಥದ್ದು ಇವಾಗ ಪೌಡ್ರ್ ಇದಲ್ವ, ಅದು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಕಲಿಸ್ಬೇಕು. ಈ ಥರ ಡಬಲ್ ಬಾಯ್ಲರ್ ಮಾಡಿದ್ವಿ ಅಂದರೆ ನಮಗೆ ಎಣ್ಣೆ ಜಾಸ್ತಿ ಸುಟ್ಟೋಗೋಲ್ಲ, ಹಾಗೆ ಚೆನ್ನಾಗಿ ಕಲರ್ ಕೊಡೋದಕ್ಕೆ ಒಂದು ಸಹಾಯ ಆಗುತ್ತೆ. ಹಾಗಾಗಿ ಡಬಲ್ ಬಾಯ್ಲರ್ ಮಾಡ್ಕೋಬೇಕು. 1-2 ಸೆಕೆಂಡ್ ಹಾಗೆ ಚೆನ್ನಾಗಿ ಅದು ನೀರಲ್ಲಿ ಕುದೀಲಿ. ನಾವು ಎಷ್ಟೊತ್ತು ಕುದಿಸ್ತೀವಿ ಆವಾಗ ಎಣ್ಣೆ ಚೆನ್ನಾಗಿ ಒಂಥರ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನಾವು ಎಣ್ಣೆ ನಮ್ಮ ತಲೆಗೆ ಯಾವ ರೀತಿ ಹಚ್ತಾ ಇರ್ತೀವಲ್ಲ ನಾರ್ಮಲಿ ಎಣ್ಣೆ, ಅದೇ ರೀತಿ ಇದು ಕೂಡ ಹಚ್ಕೋಬೋದು. ನೀವು ಹಚ್ಕೊಂಡು ರಾತ್ರಿ ಹೊತ್ತು ಹಚ್ಕೊಂಡು ಬೆಳಗ್ಗೆ ಕೂಡ ನಾವು ವಾಶ್ ಮಾಡ್ಕೋಬೋದು. ಇಲ್ಲಾಂದ್ರೆ ಹಾಗೆ ಕೂಡ ಇಟ್ಟರು ಏನೂ ಕೂಡ ಪರವಾಗಿಲ್ಲ. ನಾವೇನು ತಲೆಗೆ ಯಾವ್ದು ನಾರ್ಮಲಿ ಎಣ್ಣೆ ಹಚ್ತೀವಲ್ಲ ಅದೇ ರೀತಿ ಕೂಡ ಇದೆ ಇರುವಂಥದ್ದು. ಇವಾಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟೆ ಚೆನ್ನಾಗಿ ಎಣ್ಣೆ ಕೂಡ ಕುದ್ದು ಬಿಸಿಯಾಗಿರುವಂಥದ್ದು ಇವಾಗ ನಾನು ಕೆಳಗಡೆ ಇಳಿಸಿದಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಸಾಜ್ಗೆ ಎಣ್ಣೆ ಹಚ್ಚಬೇಕು. ಯಾಕಂದರೆ ಬಿಸಿ ಬಿಸಿ ಇರುವಾಗ ಎಣ್ಣೆ ಯಾವುದು ಕೂಡ ಯೂಸ್ ಮಾಡಬಾರ್ದು. ನಮ್ಮ ತಲೆಗೆ ಯಾವುದೇ ಬಿಸಿ ಬಿಸಿ ಇರುವಾಗ ಯೂಸ್ ಮಾಡೋದ್ರಿಂದ ಅದು ಕೂಡ ಹಾನಿಯಾಗುತ್ತೆ. ಯಾಕಂದರೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಚ್ಚಬೇಕು. ಇವಾಗ ಈ ಕಾಟನ್ನಿಂದನೇ ಹಚ್ತಾ ಇದ್ದೀನಿ ನೋಡಿ, ಇದೇ ಥರವಾಗಿ ಹಚ್ಕೊಬೇಡಿ. ನೀವು ಬೇಕಾದರೆ ವಾಶ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಇಟ್ಕೋಬೋದು, ಏನೂ ಪರವಾಗಿಲ್ಲ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ ನೀವು ವಾರದಲ್ಲಿ 4 ಸರ್ತಿ ಟ್ರೈ ಮಾಡಿ. ನಿಮ್ಮ ಕೂದಲು ತಿಂಗಳಲ್ಲಿ ನಿಮ್ಮ ಕೂದಲು 7ಕ್ಕಿಂತ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. 7% ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ದರೆ ನಮ್ಮ ವಿಡಿಯೋ ಯಾರಿಗೆಲ್ಲ ಬಂದಿರುವಂಥದ್ದು ಅವರು ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದ.